ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಇತ್ತೀಚೆಗೆ ಧ್ರುವಂತ್ ಜೊತೆಗೆ ನಡೆದ ತೀವ್ರ ಪೈಪೋಟಿಯಲ್ಲಿ ಗಿಲ್ಲಿ ನಟ ಸೋತು ಟಿಕೆಟ್ ಟು ಫಿನಾಲೆ ಟಾಪ್ 6 ರೇಸ್ನಿಂದ ಹೊರಬಿದ್ದಿದ್ದಾರೆ. ಇನ್ನು ಸ್ಪರ್ಧಿಗಳ ಪಾಲಿಗೆ ಈ ವಾರವೇ ನಿರ್ಣಾಯಕ ವಾರ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಪಾಲಿಗೆ ಅಳಿವು ಉಳಿವಿನ ವಾರವಾಗಿದೆ. ಯಾರು ಉಳಿದುಕೊಳ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಈ ವಾರನೇ ನಿರ್ಧಾರವಾಗುತ್ತೆ. ಯಾಕಂದ್ರೆ ಮುಂದಿನ ವಾರನೇ ಗ್ರ್ಯಾಂಡ್ ಫಿನಾಲೆ ಅಂತಿದ್ದಾರೆ. ಹೀಗಾಗಿ ವಾರದ ಆಟದ ಮೇಲೆ ಎಲ್ಲ ಸ್ಪರ್ಧಿಗಳ ಅಳಿವು ಉಳಿವು ನಿಂತಿರೋದು. ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಕಂಪ್ಲೀಟ್ ಮಾಡಿರೋ ಎಲ್ಲ ಸ್ಪರ್ಧಿಗಳಿಗೆ ದೊಡ್ಡ ಆತಂಕ ಇದೀಗ ಶುರುವಾಗಿದೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡದೇ ಇದ್ದು ಸೇವ್ ಆಗಿದ್ದು ಒಂದು ಲೆಕ್ಕ ಆದರೆ ಈಗ ಇನ್ನೊಂದು ಲೆಕ್ಕ. ಒಂದು ಹಂತಕ್ಕೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಅಂದರೆ ಅಷ್ಟು ಸುಲಭ ಇಲ್ಲ. ಬಿಗ್ ಬಾಸ್ ಗೆಲ್ಲದೆ ಇದ್ದರೂ ಪರವಾಗಿಲ್ಲ, ಫಿನಾಲೆಯಲ್ಲಾದರೂ ಕಾಣಿಸಿಕೊಳ್ಳಬೇಕು ಅನ್ನೋದು ಸ್ಪರ್ಧಿಗಳ ಕನಸಾಗಿದೆ. ಇದರಲ್ಲಿ ಕಾವ್ಯ, ಅಶ್ವಿನಿ, ರಾಶಿಕಾ ಪಾಲಿಗೆ ದೊಡ್ಡ ಕನಸು. ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳಿಗೆ ಈಗಲೇ ಗೊತ್ತಾಗಿ ಹೋಗಿದೆ, ಈ ಬಾರಿಯ ಕಪ್ ಗೆಲ್ಲೋದು ಗಿಲ್ಲಿನೇ ಅಂತ. ಯಾಕಂದರೆ ಕಳೆದ ವಾರ ಅಷ್ಟೇ ಗಿಲ್ಲಿಯ ಬಗ್ಗೆ ಕಿಚ್ಚ ಸುದೀಪ್ ತುಂಬ ಹೊಗಳಿ ಮಾತನಾಡಿದರು. ಗಿಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾನೆ ಅನ್ನೋದರ ಬಗ್ಗೆ. ಅದರಲ್ಲೂ ಎಲ್ಲರ ಮನೆಯವರು ಬಂದಾಗ ಗಿಲ್ಲಿಯನ್ನೇ ಹೊಗಳಿ ಹೋಗಿದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಗಿಲ್ಲಿನೇ ಈ ಬಾರಿ ಗೆಲ್ಲೋದು ಅಥವಾ ರನ್ನರ್ ಅಪ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರನ್ನರ್ ಅಪ್ ಅಥವಾ ಫಿನಾಲೆ ಕಂಟೆಸ್ಟೆಂಟ್ ಹಾಗೆ ಆದರೂ ಫಿನಾಲೆಗೆ ಬರಬೇಕು ಅನ್ನೋದು ಬಹುತೇಕರ ಕನಸಾಗಿದೆ. ಆದರೆ ಎಲ್ಲರೂ ಫಿನಾಲೆಗೆ ಹೋಗೋದಕ್ಕಾಗೋದಿಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು 8 ಮಂದಿ. 8 ಮಂದಿಯಲ್ಲಿ 6 ಮಂದಿ ಮಾತ್ರ ಬಿಗ್ ಬಾಸ್ ಫಿನಾಲೆ ರೌಂಡ್ಗೆ ಕ್ವಾಲಿಫೈ ಆಗೋದು. ಇನ್ನಿಬ್ಬರು ಈ ವಾರ ಅಂತ್ಯದೊಳಗೆ ಮನೆಗೆ ಸೇರಿಕೊಳ್ತಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವ ಬಹುತೇಕರಿಗೆ ನಡುಕ ಶುರುವಾಗಿದೆ. ಎಲ್ಲಿ ನಾವು ಎಲಿಮಿನೇಟ್ ಆಗ್ತೀವೋ, ನಮ್ಮನ್ನು ಆಚೆ ಕಳಿಸಿಬಿಡ್ತಾರೋ ಅಂತ. ಏನು ಮಾಡೋದು, ಯಾರೇ ಎಷ್ಟೇ ಆತಂಕದಲ್ಲಿದ್ದರೂ ಬಿಗ್ ಬಾಸ್ ನಿಯಮದಂತೆ ಈ ವಾರ ಎಲಿಮಿನೇಷನ್ ನಡೀಲೇಬೇಕು. ಜೊತೆಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದರೆ ಶುಕ್ರವಾರನೇ ಶೂಟಿಂಗ್ ನಡೀತಾ ಇರೋದ್ರಿಂದ ಮತ್ತೊಂದು ಬಾರಿ ಎಲಿಮಿನೇಷನ್ ಹತ್ತಿರದಲ್ಲೇ ಮಾಡೋಕ್ಕಾಗಲ್ಲ ಅಂತ ಮತ್ತೆ ವೀಕೆಂಡಲ್ಲೇ ಎಲಿಮಿನೇಷನ್ ಇಟ್ಟುಕೊಂಡಿದ್ದಾರೆ. ಆದರೆ ಈ ವಾರ ಒಂದೇ ಒಂದು ಅಚ್ಚರಿಯ ಬೆಳವಣಿಗೆ ಆದರೆ ದೊಡ್ಡ ಸ್ಪರ್ಧಿಗಳೇ ಹೊರ ಹೋಗಲಿದ್ದಾರೆ. ಅವರಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟು ದಿನ ಫ್ರೆಂಡ್ಶಿಪ್, ಸೆಂಟಿಮೆಂಟ್, ಲವ್ ಅಂತ ಆಟ ಆಡಿಕೊಂಡು ಬಂದಿದ್ದೇ ಮುಗೀತು. ಅವರಿಗೆ ಅವರು ಕ್ಲೋಸ್, ಇವರು ಅವರ ಫ್ರೆಂಡ್ ಅಂತ ಒಳ್ಳೆ ಒಪಿನಿಯನ್ ತಗೊಂಡು ಇಟ್ಟುಕೊಂಡಿದ್ದಾರೆ. ಇವರು ಈ ವಾರ ಸೇಫ್ ಆಗಬಹುದು, ಹೀಗೆ ನಾನಾ ಲೆಕ್ಕಾಚಾರದ ಮೇಲೆ ಎಲಿಮಿನೇಷನ್ ನಡೀತಾ ಇತ್ತು. ಆದರೆ ಈ ವಾರ ಹಾಗಿಲ್ಲ, ಎಲ್ಲವೂ ಉಲ್ಟಾಪಲ್ಟಾ ಆಗುವ ಸಾಧ್ಯತೆ ಇದೆ. ಎಲ್ಲವೂ ಪಕ್ಕಾ ಮೈಂಡ್ಗೆ ಮಾಟ. ಒಬ್ಬ ಸೇವ್ ಆದರೆ ಇನ್ನೊಬ್ಬರಿಗೆ ಕಂಟಕ ಶುರುವಾಗಲಿದೆ. ಈ ವಾರ ಕ್ಯಾಪ್ಟನ್ನನ್ನು ಬಿಟ್ಟು ಇನ್ನುಳಿದವರು ಎಲ್ಲ ನಾಮಿನೇಟ್ ಆಗಿದ್ದಾರೆ. ಇನ್ನೊಂದು ಕಡೆ ನಾಮಿನೇಷನ್ ಭಯ ಬೇರೆ, ಇನ್ನೊಂದು ಕಡೆ ಟಿಕೆಟ್ ಟು ಫಿನಾಲೆ ರೌಂಡ್. ಹೀಗಾಗಿ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋ ಸದಾವಕಾಶ ಇದೀಗ ಎದುರಾಗಿದೆ. ಟಿಕೆಟ್ ಟು ಫಿನಾಲೆ ರೌಂಡಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬಲ್ ಧಮಾಕ. ಅದೇನು ಅಂದರೆ ನಾಮಿನೇಷನಿಂದ ಪಾರಾಗ್ತಾರೆ, ಜೊತೆಗೆ ಸೀದಾ ಫಿನಾಲೆಗೆ ಎಲ್ಲರಿಗಿಂತ ಮುಂಚೆ ಎಂಟ್ರಿ ಕೊಡ್ತಾರೆ. ಅಪ್ಪಿತಪ್ಪಿ ಟಿಕೆಟ್ ಟು ಫಿನಾಲೆ ರೌಂಡಲ್ಲಿ ಧ್ರುವಂತ್ ಅಥವಾ ರಾಶಿಕಾ ವಿನ್ ಆದರೆ ಯಾರೂ ಊಹಿಸದ ಸ್ಪರ್ಧಿ ಹೊರ ಹೋಗಬೇಕಾಗುತ್ತೆ. ಯಾಕಂದರೆ ಜನಗಳ ಅನಿಸಿಕೆ ಪ್ರಕಾರ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಧನುಷ್ ಹಾಗೂ ರಘು ಫಿನಾಲೆಗೆ ಹೋಗ್ತಾರೆ ಅಂತ ಅಂದುಕೊಂಡಿದ್ದಾರೆ. ಈ 5ರ ಜೊತೆ ಟಿಕೆಟ್ ಟು ಫಿನಾಲೆಯಲ್ಲಿ ಗೆದ್ದವರು ಒಬ್ಬರು ಆ್ಯಡ್ ಆಗಲಿದ್ದಾರೆ. ಅದು ಏನಾದರೂ ಧ್ರುವಂತ್ ಆದರೆ ಕೊನೆಯಲ್ಲಿ ಉಳಿಯೋದು ರಾಶಿಕಾ ಹಾಗೂ ಕಾವ್ಯ. ಆಗ ಬೇರೆ ದಾರಿಯೇ ಇಲ್ಲ, ಇವರಿಬ್ಬರೂ ಹೊರ ಹೋಗಲೇಬೇಕು. ಯಾಕಂದರೆ ಫಿನಾಲೆಗೆ ಹೋಗೋದು 6 ಜನ ಮಾತ್ರ, ಅಥವಾ ರಾಶಿಕಾ ಹಾಗೂ ಕಾವ್ಯರಲ್ಲಿ ಒಬ್ಬರು ಸೇವ್ ಆಗಿ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ರಘು, ಧನುಷ್ರಲ್ಲಿ ಒಬ್ಬರು ಹೊರ ಹೋಗಬೇಕು. ಹಾಗೆ ನೋಡಿದರೆ ನಾವು ಮೊದಲೇ ಹೇಳಿದ 5ರಲ್ಲಿ ಹೊರ ಹೋಗೋ ಸ್ಪರ್ಧಿ ಇಲ್ಲ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಅಂತಾರೆ, ಅಶ್ವಿನಿ ಫಿನಾಲೆ ಕಂಟೆಸ್ಟೆಂಟ್ ಅಂತಾರೆ, ಧನುಷನ್ನು ಹೊರಗೆ ಕಳುಹಿಸಲ್ಲ, ಇನ್ನು ರಘು ಕೂಡ ಸೇವ್ ಆಗ್ತಾರೆ. ಹಾಗಾದರೆ ಹೊರ ಹೋಗೋದು ಯಾರು ಅಂತ ನೋಡೋದಾದರೆ
ಧ್ರುವಂತ್, ರಾಶಿಕಾ ಮತ್ತು ಕಾವ್ಯ ಸುತ್ತ ತೂಗುಗತಿ ನೇತಾಡ್ತಾ ಇದೆ. ಈ ಮೂವರಲ್ಲಿ ಯಾರೇ ಟಿಕೆಟ್ ಟು ಫಿನಾಲೆ ಗೆದ್ದರೂ ಇನ್ನಿಬ್ಬರು ಹೊರ ಹೋಗೋದು 100% ಸತ್ಯ. ಹೀಗಾಗಿನೇ ರಾಶಿಕಾ ಕಷ್ಟಪಟ್ಟು ಆಡ್ತಾ ಇರೋದು. ಟಿಕೆಟ್ ಟು ಫಿನಾಲೆ ಗೆಲ್ಲಲೇಬೇಕು ಅಂತ ಪ್ರತಿಸ್ಪರ್ಧಿಯು ಅಂದುಕೊಳ್ತಾ ಇದ್ದಾರೆ. ಕಾವ್ಯಗೆ ಸ್ವಲ್ಪ ಅತಿಯಾದ ಕಾನ್ಫಿಡೆನ್ಸ್ ಇದೆ ಅನ್ನಬಹುದು. ಆದರೆ ಎಲಿಮಿನೇಷನ್ ಲೆಕ್ಕಾಚಾರ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯಾಮಾರಿದ್ರೂ ಅವರೇ ಹೊರ ಹೋಗಬೇಕಾಗತ್ತೆ. ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.